ಡೆವಿಲ್ ಗ್ಯಾಂಗ್ ಏನೆಲ್ಲ ಮಾಡಿದೆ ಅನ್ನುವಂತ ಒಂದೊಂದೇ ಸ್ಟೋರಿಗಳು ಒಂದೊಂದೇ ದಿನ ಆಚೆ ಬರ್ತಾ ಇವೆ. ಈಗ ಮತ್ತೊಂದು ಹೊಸ ಆಡ್ ಆನ್ ಇದರಲ್ಲಿ ನೋಟಿಸ್ ಅನ್ನ ಕೊಟ್ಟು ಕರೆಸ್ತಾ ಇರುವಂತದ್ದು ಚಿಕ್ಕಣ್ಣ ಅವರು. ಅಯ್ಯೋ ಚಿಕ್ಕಣ್ಣ ಅವರು ಬಂದ್ಬಿಟ್ರ ಇದರಲ್ಲಿ ಅಂತ ಅನ್ಕೊಳ್ಬಹುದು ನೀವು. ಯಾಕೆ ಅಂತಂದ್ರೆ ಈ ಟೀಮ್ ಮಾಡಿರುವಂತಹ ಕೆಲಸಗಳು ಅಷ್ಟಿಷ್ಟಲ್ಲ, ಈ ಟೀಮ್ ಮಾಡಿರುವಂತಹ ಅನಾಹುತಗಳು ಅಷ್ಟಿಷ್ಟಲ್ಲ, ಈ ಟೀಮ್ ಮಾಡಿರುವಂತಹ ಡ್ಯಾಮೇಜ್ ಏನಿದೆ ಅದು ಮತ್ತೆ ವಾಪಸ್ ತರಕ್ ಆಗೋದಿಲ್ಲ. ಅದು ಸ್ಯಾಂಡಲ್ವುಡ್ ಆಗಿರ್ಬೋದು ಅಥವಾ ವೈಯಕ್ತಿಕವಾಗಿರ್ಬೋದು, ಆ ಕುಟುಂಬಕ್ಕೂ ಕೂಡ ಆಗಿರ್ಬೋದು. ಸೊ ಡಿ ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಮರ್ಡರ್ ಸ್ಟೋರಿ ಏನಿದೆ, ಇದರಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಪಾರ್ಟಿ ಮಾಡಿದಂತಹ ಸ್ಥಳ ಮಹಜರನ್ನ ಈಗ ಮಾಡಿದ್ದಾರೆ. ಎಲ್ಲಿ? RR ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಪಬ್ ನಲ್ಲಿ ಪೊಲೀಸರು ಪಂಚನಾಮೆಯನ್ನ ಮಾಡಿದ್ದಾರೆ. ಅಂದ್ರೆ ಸ್ಥಳ ಮಹಜರನ ಸ್ಟೋನಿ ಬ್ರೂಕ್ ಪಬ್ಗೆ ದರ್ಶನ್ ಅನ್ನ ಪೊಲೀಸರು ಕರೆ ತಂದಿದ್ರು. ಸೊ ದರ್ಶನ್ ಜೊತೆಗೆ ಪವನ್, ಪ್ರದೋಷ್, ವಿನಯನನ್ನ ಕೂಡ ಪೊಲೀಸರು ಕರೆದುಕೊಂಡು ಹೋಗಿದ್ರು. ಸ್ವಾಮಿ ಹತ್ಯೆಯ ದಿನ ಪಾರ್ಟಿ ಮಾಡಿದ್ದಂತಹ ಈ ಡಿ ಗ್ಯಾಂಗ್ ನೋಡಿ ಯಾವ ಮಟ್ಟದಲ್ಲಿದ್ದಾರೆ. RR ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ ಪಬ್ ಇದು. ಯಾವ ಮನಸ್ಥಿತಿಯಲ್ಲಿರುತ್ತೆ ಅಂತ ನೋಡ್ಕೊಳ್ಳಿ. ಒಂದು ಕಡೆಗೆ ಕಿಡ್ನಾಪ್ ಮಾಡಕ್ಕೆ ಅಂತೇಳಿ ಅವನನ್ನು ಕಳಿಸ್ಕೊಡ್ತಾರೆ ಚಿತ್ರದುರ್ಗಕ್ಕೆ, ಅವನನ್ನು ಕರ್ಕೊಂಡು ಬರಕ್ಕೆ. ಅವನನ್ನು ಕರ್ಕೊಂಡು ಬರೋಕ್ಕಿಂತ ಮುಂಚಿತವಾಗಿ ಇವರೆಲ್ಲ ಪಾರ್ಟಿ ಕೂಡ ಮಾಡ್ತಾರೆ ಈ ಸ್ಟೋನಿ ಬ್ರೂಕ್ನಲ್ಲಿ. ಕೊಲೆ ಮಾಡಿ ಪಾರ್ಟಿ ಮಾಡಿದ್ರು ಅಥವಾ ಪಾರ್ಟಿ ಮಾಡಿ ಕೊಲೆ ಮಾಡಿದ್ರು. ಯಾಕೆ ಅನುಮಾನ ಬರುತ್ತೆ ಅಂತಂದ್ರೆ ಆ ರೀತಿಯಾಗಿ ಹೊಡೆದಿರೋದು ಕುಡಿದ ಮತ್ತಿನಲ್ಲಿ ಹೊಡೆದಿದ್ದಾರೆ ಅನ್ನೋದು ಒಂದ್ ಕಡೆಗೆ. ಕುಡಿದ ನಂತರ ಏನ್ ಮಾಡ್ತಾ ಇದೀನೋ ಅಂತ ಪರಿಜ್ಞಾನ ಇಲ್ಲದೆ ಇರೋ ರೀತಿಯಲ್ಲಿ ಹೊಡೆದಿದ್ದಾರೆ. ಹಾಗಾಗಿ ಸ್ಟೋನಿ ಬ್ರೂಕ್ನಲ್ಲಿ ಇವರೆಲ್ಲ ಪಾರ್ಟಿ ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ರಂತೆ. ಚಿಕ್ಕಣ್ಣನು ಕೂಡ ಅವ್ರ ಜೊತೆಗೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ಅರೆಸ್ಟ್ ಆಗ್ತಾ ಇದ್ರು, ಅವರು ಕೂಡ ಆರೋಪಿ ಆಗ್ತಿದ್ರು. ಬಟ್ ಅವ್ರು ಹೋಗಿಲ್ಲ, ಓನ್ಲಿ ಅವ್ರು ಪಾರ್ಟಿಯಲ್ಲಿ ಮಾತ್ರ ಇದ್ರು. ಹಾಗಾಗಿ ಪಾರ್ಟಿಯಲ್ಲಿ ಏನಾಯ್ತು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವರಿಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕೂಡ ಕರೀತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಉಮೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಬಹಳ ಮುಖ್ಯವಾಗುತ್ತೆ ಈ ಸ್ಟೋನಿ ಬ್ರೂಕ್ ನಲ್ಲಿ ಸ್ಥಳ ಮಹಜರು. ಬಟ್ ಸಾಮಾನ್ಯವಾಗಿ ಕೊಲೆ ಪ್ರಕರಣದಲ್ಲಿ ಉಮೇಶ್, ಒಂದು ಕೊಲೆ ಆದಂತ ಜಾಗ ಆಗಿರಬಹುದು ಅಥವಾ ಕಿಡ್ನಾಪ್ ಮಾಡಿರುವಂತ ಜಾಗ ಆಗಿರಬಹುದು, ಎಲ್ಲಿಂದ ಕರ್ಕೊಂಡು ಬಂದ್ರು, ಏನಾಯ್ತು, ಬಾಡಿ ಎಲ್ಲಿ ಬಿಸಾಕಿದ್ರು, ಇದು ಸ್ಥಳ ಮಹಜರು. ಬಟ್ ಈ ಪಾರ್ಟಿ ಮಾಡಿರುವಂತ ಜಾಗ ಸ್ಥಳ ಮಹಜರು ಯಾಕೆ ಬಹಳ ಇಂಪಾರ್ಟೆಂಟ್, ಯಾಕೆ ತೆಗೆದುಕೊಳ್ತಾ ಇದೆ ಈ ಸ್ಟೋನಿ ಬ್ರೂಕ್ ಅನ್ನುವಂತ ಜಾಗ? ಅರುಣ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬರೀ ಕಿಡ್ನಾಪ್ ಆಗಿದ್ದ ಜಾಗ, ಶವ ಬಿಸಾಡಿದ ಜಾಗ ಹೊರತುಪಡಿಸಿದ್ರಂತೆ ಎಲ್ಲ ಜಾಗಗಳನ್ನು ಕೂಡ ಈ ಕೂಲಂಕುಷವಾಗಿ ಸ್ಥಳ ಮಹಜರು ಮಾಡ್ತಾ ಇರುವಂಥದ್ದು. ಅದರಲ್ಲಿ ಆರೋಪಿಗಳೇನಿದ್ದಾರೆ 19 ಜನ ಆರೋಪಿಗಳು ಎಲ್ಲರ ಮನೆಗಳಿಗೂ ಕೂಡ ನಿನ್ನೆಯಿಂದ ಕೂಡ ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಅವರ ಮನೆಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇರುವಂಥ ಈ ನಿಟ್ಟಿನಲ್ಲಿ ಈ ಪ್ರಕರಣವನ್ನು ತುಂಬ ಗಂಭೀರವಾಗಿ ಪರಿಗಣಿಸುವಂಥ ಪೊಲೀಸರು ಪ್ರತಿಯೊಂದು ಆರೋಪಿಯ ಹಿನ್ನೆಲೆ ಏನು, ಆರೋಪಿಯ ಬ್ಯಾಕ್ಗ್ರೌಂಡು ಮತ್ತು ಆತ ಎಲ್ಲೆಲ್ಲೆಲ್ಲ ಹೋಗಿದ್ದ ಅನ್ನೋದ್ರ ಬಗ್ಗೆ ಕೂಡ ಪ್ರತಿಯೊಂದನ್ನು ಕೂಡ ಕಲೆ ಆಗ್ತಾ ಇರುವಂಥದ್ದು. ಅದರಂತೆ ನಟ ಚಿಕ್ಕಣ್ಣ ಕೂಡ, ಅಂದರೆ ಶನಿವಾರ ಅವತ್ತು ಮಧ್ಯಾಹ್ನ ಪಾರ್ಟಿ ಮಾಡ್ತಿರ್ತಾರೆ, ಆ ಪಾರ್ಟಿಯಲ್ಲಿ ನಟ ಚಿಕ್ಕಣ್ಣ ಕೂಡ ಇದ್ದ ಅನ್ನೋದ್ರ ಬಗ್ಗೆ ಮಧ್ಯಾಹ್ನದಿಂದ ಮಾಹಿತಿ ಲಭ್ಯ ಆಗ್ತಾ ಇರುವಂಥದ್ದು. ಆದ್ರಿಂದ ಅವತ್ತು ಆ ಪಾರ್ಟಿ ವೇಳೆಯಲ್ಲಿ ನಟ ದರ್ಶನನ್ನ ವಿನಯ್ ಬಂದು ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡೋದಂಥ ವೇಳೆಯಲ್ಲಿ ನಟ ಚಿಕ್ಕಣ್ಣ ಕೂಡ ಆ ಪಾರ್ಟಿಯಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿತ್ತು. ಇವತ್ತು ಮಧ್ಯಾಹ್ನ ಆ ನಟ ಚಿಕ್ಕಣ್ಣ ವಿಚಾರಣೆಗೆ ಹಾಜರಾಗಬೇಕು ಅಂತ ಕಾಮಾಕ್ಷಿಪಾಳ್ಯ ಪೊಲೀಸರು ನೋಟಿಸ್ ಕೂಡ ನೀಡಿದ್ರು. ಆದರೆ ಇವತ್ತು 2:30 ಸುಮಾರಿಗೆ ಚಿಕ್ಕಣ್ಣ ಅವರಿಗೆ ನೇರವಾಗಿ ಪಬ್ಗೆ ಬನ್ನಿ ಅಂತೇಳಿ ಪೊಲೀಸರು ಮಾಹಿತಿ ನೀಡ್ತಾರೆ. ಹಾಗಾಗಿ ಆ ಪಬ್ಗೆ ಪಬ್ ಅವತ್ತು ಪಾರ್ಟಿ ನಡೆದಿದ್ದಂಥ ಪಬ್ಗೆ ಚಿಕ್ಕಣ್ಣ ಬಂದಿರುವಂಥದ್ದು. ಬಂದಂಥ ನಂತರದಲ್ಲಿ ಈಗ ಪೊಲೀಸರು ಕೂಡ ಅವತ್ತು ಮಧ್ಯಾಹ್ನ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು, ಮತ್ತೆ ನಿಮಗೆ ಪರಿಚಿತರ ಯಾರನ್ನು ಇದ್ರ, ಮತ್ತೆ ವಿನಯ್ ಬಂದಿದ್ದು ಎಷ್ಟೊತ್ತಿಗೆ, ವಿನಯ್ ಬಂದ ನಂತರದಲ್ಲಿ ನಟ ದರ್ಶನ್ ಹೋದ್ರು, ಆ ಹೋದಂಥ ಸಂದರ್ಭದಲ್ಲಿ ಬೇರೆ ಯಾರಾದರೂ ದರ್ಶನ್ ಹಿಂದೆ ಹೋದ್ರ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾರೆ. ಮತ್ತೆ ಅವತ್ತು ಆ ಪಾರ್ಟಿ ಮಾಡಿದಂಥ ಜಾಗದಲ್ಲಿದ್ದಂಥ CC ಕ್ಯಾಮ್ರಾಗಳನ್ನು ಕೂಡ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದು ಅದನ್ನ ಪರಿಶೀಲನೆ ಕೂಡ ಮಾಡಿರುವಂಥದ್ದು. ಅದಕ್ಕೆ ಮ್ಯಾಚ್ ಆಗುವಂಥ ಹೇಳಿಕೆಯನ್ನು ನಟ ಚಿಕ್ಕಣ್ಣ ಕೊಡಬೇಕಾಗುತ್ತೆ. ಯಾಕೆಂದ್ರೆ ಅವತ್ತು ಆ ಪಾರ್ಟಿ ಎಷ್ಟೊತ್ತಿಗೆ ಶುರುವಾಯಿತು, ಮತ್ತೆ ಎಷ್ಟೊತ್ತಿಗೆ ಕೊನೆ ಆಯಿತು, ಮತ್ತೆ ನೀವು ಎಷ್ಟೊತ್ತಿಗೆ ಹೋದ್ರಿ, ಆರೋಪಿಗಳಲ್ಲಿ ಪರಿಚಿತರು ನಿಮ್ಗೆ ಯಾರು ಇದಾರ ಅನ್ನೋ ಆಂಗಲಲ್ಲೂ ಕೂಡ ಈಗ ಪೊಲೀಸರು ವಿಚಾರಣೆ ಮಾಡುವಂಥದ್ದು. ಎಲ್ಲದಕ್ಕೂ ಕೂಡ ಸೂಕ್ತವಾದ ಉತ್ತರ ನೀಡಬೇಕಾಗುತ್ತೆ. ಯಾಕೆಂತಂದ್ರೆ ಪೊಲೀಸರು ಈಗಾಗಲೇ ಪ್ರಾಥಮಿಕವಾಗಿ ಆ ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು ಮತ್ತೆ ಅದ್ರ ಬಗ್ಗೆ ಬೇಕಾದಂಥ CC ಕ್ಯಾಮ್ರಾಗಳನ್ನು ಕೂಡ ಈಗ ಪರಿಶೀಲನೆ ಮಾಡಿರುವಂಥದ್ದು. ಮುಂದುವರೆದ ಭಾಗವಾಗಿ ನಟ ಚಿಕ್ಕಣ್ಣನ್ನು ಕೂಡ ಈಗ ಪಬ್ಗೆ ಕರೆದು ಹೆಚ್ಚಿನ ಮಾಹಿತಿಯನ್ನು ಈಗ ಕಲೆ ಆಗ್ತಾ ಇರುವಂಥದ್ದು. ಅವತ್ತು ನಡೆದಂಥ ಎಲ್ಲ ಘಟನಾವಳಿಗಳನ್ನು ಕೂಡ ನಟ ಚಿಕ್ಕಣ್ಣ ಆ ಪಬ್ನಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮಾಹಿತಿ ಆಧಾರದ ಮೇಲೆ ನಟ ಚಿಕ್ಕಣ್ಣನನ್ನು ಕೂಡ ಮತ್ತೆ ಪೊಲೀಸ್ ಠಾಣೆಗೆ ಕರೆಸಿ ಏನು ಇವತ್ತೇನು ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ಥಳ ಮಹಜರು, ಅದನ್ನು ಮತ್ತೆ ಆತನ ಬಳಿ ಕೂಡ ಹೇಳಿಕೆ ಪಡ್ಕೊಂಡು ಆತನ ಪಾತ್ರ ಏನು ಇಲ್ಲ ಅಂತ ಗೊತ್ತಾದ್ರೆ ಆತನನ್ನು ಈ ಪ್ರಕರಣದಲ್ಲಿ ಪ್ರತ್ಯಕ್ಷ ಸಾಕ್ಷಿಯನ್ನಾಗಿ ಮಾಡಿಕೊಳ್ಳುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಉಮೇಶ್, ನಿಮ್ಮ ಹತ್ರ ವಾಪಸ್ ಬರ್ತೀನಿ ನಾನು. ಈ ವಿಚಾರದಲ್ಲಿ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೂಡ ಬರ್ತಾ ಇದೆ.